ಗಾಯ್ಸ್ ಈಗ ಟೈಮು 10 ಗಂಟೆ ಆಗಿದೆ. ಈಗ ಒಂದು ಹಾಫ್ ಅನ್ ಅವರ್ ಮುಂಚೆ ಎದ್ದೆ. ನಮ್ಮ ಅಮ್ಮ ಕಾಫಿ ಕೊಟ್ಟರು. ಕಾಫಿ ಕುಡಿದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬ್ಯಾಂಕ್ ಹೋಗ್ಬೇಕು. ಏನಕ್ಕೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೈತೆ. ಆ್ಯಂಡ್ ನಮ್ಮ ಅಮ್ಮ ನಾಷ್ಟ ಮಾಡ್ತಾ ಇದ್ದಾರೆ. ಏನಮ್ಮ ನಾಷ್ಟ? ಇದು ಉಪ್ಸಾರು ಅನ್ನ ಅಂತಂದ್ರೆ ನೈಟು ನಾನು ತಿಂದಿಲ್ಲ ಅಂದ್ಬಿಟ್ಟು ಇವತ್ತು ಮಾರ್ನಿಂಗು ಇವ್ರು ತಿಂತಾ ಇದ್ದಾರೆ. ನನಗೆ ಉಪ್ಪಿಟ್ಟು ಮಾಡಿದಾರಂತೆ. ಏನಾರ ಒಂದು ಸ್ವಲ್ಪ ಮಾತಾಡಮ್ಮ ಅಂತಂದ್ರೆ ಮಾತು ಆಡಲ್ಲ ನಮ್ಮಮ್ಮ. ಹಾಯ್ ಮಾಡಮ್ಮ ಎಲ್ಲರಿಗೂ. ಹಾಯ್ ಹಾಯ್ ಅಂದ್ರು ಪರವಾಗಿಲ್ಲ, ಗ್ರೇಟ್. ಮಾತು ಜಾಸ್ತಿ ಆಡಲ್ಲ ಗೈಸ್. ಮೌನ ವ್ರತ ಮಾಡ್ತಾ ಇದ್ದಾರೆ. ಸ್ವಲ್ಪ ಹಂಗೆ ನಮ್ಮಮ್ಮ. ಏನಾರ ಒಂದು ಸ್ವಲ್ಪ ವ್ಲಾಗ್ ಮಾಡ್ಬೇಕಾದ್ರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತಂದ್ರೆ ಜಾಸ್ತಿ ಮಾತಾಡಲ್ಲ. ಒಬ್ಬೊಬ್ಬನೇ ಮಾತಾಡಬೇಕು ಗೈಸ್. ಏನು ಮಾಡೋಣ, ಯೂಟ್ಯೂಬಲ್ಲಿ ಒಬ್ಬೊಬ್ಬನೇ ಮಾತಾಡೋದು ಭಾರಿ ಕಷ್ಟ. ಒಬ್ಬೊಬ್ಬನೇ ಮಾತಾಡಿದ್ರು ಜನ ನೋಡಲ್ಲ ಗೈಸ್. ಏನಂತೀರಾ? ಸೊ ಗೈಸ್, ಈಗ ನಾನು ನಮ್ಮ ಬೆಂಗಳೂರು ಮನೆಯಿಂದ ಊರ್ ಮನೆಗೆ ಹೋಗ್ತಾ ಇದ್ದೆ. ಇಲ್ಲಿಗೆ ಬಂದ್ರೆ ಅಲ್ಲಿ ಬಿಡಲ್ಲ, ಅಲ್ಲಿಗೆ ಬಂದ್ರೆ ಇಲ್ಲಿ ಬಿಡಲ್ಲ. ನಮ್ಮ ಅಜ್ಜಿ ಕಾಲ್ ಮಾಡಿ ಕರೀತಾ ಇದ್ದಾರೆ, ಬಾಪ ಕಾಯಿ ಕೀಳಿಸ್ಬೇಕು, ಜಮೀನ್ ಇದ್ರೆ ಸಾಲದು, ಕಾಯಿ ಕೀಳಿಸ್ಬೇಕು, ಎಲ್ಲ ಮಾಡಬೇಕು ಅಂತ. ಆ್ಯಂಡ್ ನನ್ನ ಥಿಂಗ್ಸ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಕೇರಳಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಕೇರಳಕ್ಕೆ ಹೋಗ್ಬೇಕು ಫ್ರೆಂಡ್ಸ್ ಜೊತೆ, ವೀಕೆಂಡ್ ಬಾಯ್ಸ್ ಕೆಸಾಪುರದ ಹುಡುಗರ ಜೊತೆ ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಅಮಾವಾಸ್ಯೆಗೆ ಒಂದು ಸ್ವಲ್ಪ ಶ್ರೇಷ್ಠ ಅಂತಂದ್ರೆ ಒಂದು ದೇವಸ್ಥಾನ, ಅಲ್ಲಿ ಹೋಗಿ ಬರೋಣ ಅಂತ ಇದು ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಗೆ ತೋರ್ಸೋದು ಮಾಡ್ಬಿಟ್ಟೆ. ದಿಸ್ ಈಸ್ ಮೈ ಸೀಕ್ರೆಟ್. ನಾನು ಇಷ್ಟು ಬೆಳಗಿರೋದಕ್ಕೆ ಫ್ರೆಂಡ್ ಸಮಯ ಕಾರಣ ಗೈಸ್. ಆ್ಯಂಡ್ ಈ ಕೈ ಗೈಸ್ ಸಿಕ್ಕಾಬಟ್ಟೆ ಪೇನ್ ಬರ್ತಾ ಇದೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಈ ತಂಬು 2 ವರ್ಷ ಆಯಿತು ಗೈಸ್. ಏನೋ ಹಳೆ ಏಟ್ ಹೊಡೆದಿರೋದು. ಈಗ ಸಿಕ್ಕಾಬಟ್ಟೆ ಮದುವೆ ಆದ್ಮೇಲೆ ಸಿಕ್ಕಾಬಟ್ಟೆ ಪೇನ್ ಬರ್ತೈತೆ. ಇದು ಮಾಡಿರೋದು ಹೇಳ್ಕೊಳಂಗಿಲ್ಲ, ಅದು ಹೇಳ್ಬೇಕು. ಈಗ ನನ್ ಮಗ ಗೈಸ್ ಮಾಡಿರೋದು ಇವನೇ ಮಾಡಿದ್ರು ಗೈಸ್. ಹಿಡ್ಕೊಂಡು ಕೈನ ಹೆಂಗ್ ನುಲ್ಸ್ಬಿಟ್ಟ ಅಂತಂದ್ರೆ ಅವತ್ತು ಹಿಂಗ್ ಹಾಕೊಂಡು ಹಿಂಗ್ ಚೆನ್ನಾಗಿ ನುಲ್ಸ್ಬಿಟ್ನಾ. ಏನೋ ಕೇಳಿದೆ, ಏನೋ ಮೊಬೈಲ್ ಕಿತ್ಕೊಳಕ್ ಹೋದೆ. ಆ ಟೈಮಲ್ಲಿ ನುಲ್ಸ್ಬಿಟ್ಟ. ಅವತ್ತಿಂದ ಪೇನ್ ಬಂದಿದ್ದು. ಒಳಗಡೆ ಬೋನ್ ಕ್ರ್ಯಾಕ್ ಆಗಿದೆ ಅಂತ ಹೇಳ್ತಾ ಇದಾರೆ. ಗೊತ್ತಿಲ್ಲ ನಿಜ. ಆಕ್ಟಿಂಗ್ ಅಲ್ಲ, ಡಾಕ್ಟರ್ ನೀನು ಏನಾರ ಫ್ರಾಕ್ಚರ್ ವಾಸಿ ಆಗಿಲ್ಲ ಅಂತಂದ್ರೆ ನೀನು ರೆಡಿ ಮಾಡಿಸ್ಕೊಡ್ಬೇಕು. ಓಕೆ ಗೈಸ್, ನೋಡಿ ಗೈಸ್, ಉಗುರು ಉಣ್ಣ ಹಾಕೋತಾರ ಸ್ಟೈಲ್ನ ಹೆಂಗ ಹಾಕೋತಾ ಇದಾರೆ ನೋಡಿ. ಸಿಲಿಂಡರ್ ಮೇಲೆ ಕಾಲು ಇಟ್ಕೊಂಡು ಕಾಲಿಗೆ ನೈಲ್ ಪಾಲಿಶ್ ಹಾಕೋತಾ ಇದಾರೆ. ಅಮ್ಮ ಎಲ್ಲಿ ಕಲ್ತಮ್ಮ ಈ ವಿದ್ಯೆನ? ಅಮ್ಮ ಬಾಯ್, ಕೇಳಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಹುಷಾರು, ಮನೆ ತವ. ನಮ್ಮ ಲೋಹಿತಣ್ಣ ಇರ್ತಾನೆ ಮನೆ ನೋಡ್ಕೊಳಕ್ಕೆ. ಹುಷಾರ ನೋಡ್ಕೊಳ. ಹೋಯ್ತಾ ಬರ್ತಾ ಇರು. ಬಾಯ್ ಗಾಯ್ಸ್. ಬಾ ಅಂತ ಹೇಳ್ದೆ ಗೈಸ್, ಬರಲ್ಲ ಅಂತ ಇದ್ದಾನೆ. ಕೆಲ್ಸ ಐತೆ ಅಂತ. ಲಾಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಬಂದ, ಈ ಸತಿ ಕೇಳಕ್ ಬರಕ್ಕೆ ಕೆಲ್ಸ ಇದೆ. ಪ್ರಮೋಷನ್ ಮಾಡ್ಕೊತಾನೆ ಗೈಸ್, ಅವನ ಕೆಲ್ಸ ಇದೆ ಗೈಸ್. ನಮ್ ನವೆಂಬರ್ ತಿಂಗಳಲ್ಲಿ ನಮ್ ಕರ್ನಾಟಕದಲ್ಲಿ ನಮ್ ಕನ್ನಡದ ಬಾವುಟ ನೋಡಕ್ಕೆ ಚಂದ, ಹೆಂಗೆ ರಾಜಿಸ್ತಾ ಇರುತ್ತೆ. ಆ್ಯಂಡ್ ಇಲ್ಲೇ ಇದ್ದಾರೆ ನಮ್ಮ ಶಿವಣ್ಣ, ಡಾಕ್ಟರ್ ಶಿವಣ್ಣ ರಣಗಲ್, ಭೈರತಿ ರಣಗಲ್. ಅಣ್ಣ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಹೇಳ್ಬೇಕಣ್ಣ, ಏನ್ ಸಮಾಚಾರ? ಸಿಟಿ ಬಂದಿದ ತಕ್ಷಣ ನೀನು ನೋಡ್ಬೇಕು ಅನ್ಸ್ತು. 10 ದಿನ ಬಿಟ್ಬಿಟ್ಟಿದ್ದಲ್ಲ, ಅದಕ್ಕೆ ಹಸಿ ನೋಡ್ಕೊಂಡು ಹೋಗೋಣ ಅಂತ. ನೀನ್ ಮಾಡ್ಕೋತಾ ಇದ್ಯಾ ನಾನ್ ಮಾಡ್ಕೋತಾ ಇದ್ನು? ಇಬ್ರು ಮಾಡ್ಕೋತೀವಿ. ಅದಕ್ಕೆನಾ? ಬಾ ಆಯ್ತು ಸಿ, ಏನಾದ್ರು ತಿನ್ನೋಣ, ಹೊಟ್ಟೆ ಹಸಿತಾ ಇದೆ. ಚಾಟ್ ಗಿಟ್ ಏನೋ ತಿನ್ಕೊಂಡು ಹಂಗೆ ಊರ್ ಕಡೆ ಹೋಗ್ತೀನಿ. ಬೈಕಲ್ಲೇ ಹೋಗೋಣ. ಓಕೆ ಏನ ಗೈಸ್ ನೋಡಿ, 1 ಬೈಟು ತಿಂತಾ ಇದ್ದೀವಿ. ಮಸಾಲೆ ಪುರಿ, ನಿತೀಶ್ ಅಣ್ಣ ಮಸಾಲೆ ಪುರಿ ಕೊಡ್ಸವನೆ. ಆದರೆ ಇವನು ಮಾತ್ರ ಜಿಮ್ಗೆ ಹೋಗ್ಬೇಕಂತೆ ಗೈಸ್. ಡೈಲಿ 8 ಗಂಟೆ ಅಂತ ಬರೋದು ಊರಿಗೆ. ಜಿಮ್ ಬಾಯ್ ಆಗಿದ್ದಾನೆ. ಬರ್ತಡೇ ಗಂಟೆ ಜಿಮ್ ಮಾಡ್ತಾನಂತೆ, ಆಮೇಲೆ ಬಿಟ್ಬಿಡ್ತಾನಂತೆ. ಏನು ಹೊಟ್ಟೆ ಇಲ್ಲ ಅಂತ ಹೇಳ್ತಾ ಇದ್ರು, ಬಿಡ್ತಾ ಇಲ್ಲ. ಸೊ ಗಾಯ್ಸ್, ಈ ವಿಡಿಯೋ ಒಂದು ರ್ಯಾಂಡಮ್ ಡೈಲಿ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ಯಾವ ಥರ ವೀಡಿಯೋಗಳು ನೀವು ಇಷ್ಟಪಡ್ತಾ ಇದ್ದೀರಾ, ನಾನು ಯಾವ ಥರ ವೀಡಿಯೋಗಳು ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ, ಯಾವ ಥರ ಕಂಟೆಂಟು, ಚಾಲೆಂಜಿಂಗ್ ವೀಡಿಯೋಸಾ, ಇಲ್ಲ ಅಂದ್ರೆ ನನ್ನ ತಂಗಿ ಜೊತೆ ವೀಡಿಯೋಸ, ಆ್ಯಂಡ್ ನಮ್ಮ ಅಮ್ಮನ ಜೊತೆ ಕುಕ್ಕಿಂಗ್ ವ್ಲಾಗ್ಸಾ, ಯಾವ ಥರ ಇಷ್ಟಪಡ್ತೀರಾ ಹೇಳಿ ಗಾಯ್ಸ್. ಖಂಡಿತವಾಗ್ಲೂ ಸಾಧ್ಯ ಆದರೆ ಆದಷ್ಟು ಟ್ರೈ ಮಾಡೇ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿಂತ ಮುಂಚೆ ನಮ್ಮ ಬಾಯ್ಸ್ ಎಲ್ಲ ಕೇಳಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ. ಎಲ್ಲ ಅವರವರೇ ಬಟ್ಟೆಗಳು ಹೊಂಚೋದ್ರಲ್ಲಿ ಭಾರಿ ಕಾತುರರಾಗಿದ್ದಾರೆ. ಅಣ್ಣ ಎಲ್ಲ ರೆಡಿನಾ ಮಾವ್ರೆ? ಓಹ್, ಜರ್ಕಿನ್ ಹಾಕೊಂಡು ಮುಂಗಾರು ಮಳೆ ಗಣೇಶ್ವರ ಆಗ್ಬಿಟ್ಟವ್ರೆ ಇವರು. ಓ ಅಣ್ಣ ದಿಗಂತ ಸೈಡ್ ಬೈಲಿ, ಅಣ್ಣ ದಿಗಂತ ಆಗೋರೆ ಇವರು. ದುನಿಯಾ ವಿಜಯ್ ಅವರು. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಚ್ಚ ವ್ಲಾಗ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾರಿ. ಕೀಪ್. ನಾನು ಸಾಧ್ಯ ಆದಷ್ಟು ಎಂಟರ್ಟೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಲವ್ ಯು ಆಲ್. ಬಾಯ್ ಗಾಯ್ಸ್.
ಇದು ಉಪ್ಸಾರು ಅನ್ನ ಅಂತಂದ್ರೆ ನೈಟು ನಾನ್ ತಿಂದಿಲ್ಲ ಅನ್ಬಿಟ್ಟು ಇವತ್ತು ಮಾರ್ನಿಂಗ್ ಇವ್ರು ತಿಂತಾ ಇದ್ರು. 7 ಬಟರ್ ನಾನು, ಒಂದು ಹೈದರಾಬಾದ್ ಕರಿ, ಒಂದ್ 3 ಪೆಪ್ಸಿ, ಒಂದ್ ಮುದ್ದೆ. ಕೈ ಗಾಯ್ಸ್ ಸಿಕ್ಕಾಬಟ್ಟೆ ಪೇನ್ ಬರ್ತಾ ಇದೆ, ಅದ್ ಏನಕ್ಕೆ ಅಂತ ಗೊತ್ತಿಲ್ಲ. ನೋಡಿ ಗೈಸ್ ಉಗ್ರವನ್ನ ಹಾಕೋತಾರ ಸ್ಟೈಲ್ನ. ನೋಡಿ 1/2 ತಿಂತಾ ಇದೀವಿ ಮಸಾಲ ಪುರಿ. ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ನಮ್ಮೊಂದಿಗೆ ಇದ್ದಾರೆ ನಿಖಿಲ್, ನಿಶಾ ಅಂಡ್ ಮಧುರ್. ಕ್ಯಾಮ್ರಾ ಸೆಕೆಂಡ್ ಆಗಿಲ್ಲ, ಫಾಸ್ಟ್ ಟೈಮ್ ಸೀರಿಯಸ್ ಆಗಿರ್ಬೇಕು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೀವಿ. ಪೂಜಕ್ಕ ಯಾವಾಗ್ಲೂ ಮುಂದೆ ಕುತ್ಕೋತಾಳೆ ನಮ್ ಪೂಜಕ್ಕ. ತೆಗಿಯಕ ಗ್ಲಾಸ್ ಆವಸಿ, ಗ್ಲಾಸ್ ತೆಗಿ, ಡೋರ್ ಬೇಡ. ಹೌದೇ, ಮುಂದೆನೆ ಸರಿ ನಿನಗೆ, ಹಿಂದೆ ಎಲ್ಲ ಸರಿ ಹೋಗಲ್ಲ. ಗೈಸ್ ಏನ್ ಮಾಡಿದಾರೆ ಅಂದ್ರೆ ನಮ್ ಪೂಜಾ MG ಹಿಂದೆಗಡೆ ಟೇರ್ ಹೊಡೆದಾಕಿದ್ದಾಳೆ, ಅದಕ್ಕೋಸ್ಕರ ಮುಂದೆ ಕುಡ್ಸಿದೀವಿ. ಈಗ ಹೋಗ್ತಾ ಇದೀವಿ, ಎಲ್ಲಾರು ಹೋಟ್ಲಿಗೆ ಹೋಗ್ತಾ ಇದೀವಿ. ಹೋಟ್ಲಿಗೆ ಹೋಗ್ತಾ ಇರೋದು ಊಟ ಮಾಡಕ್ಕೆ. ನಿಶಾ ನೋಡಿದ್ರೆ ನಗ್ತಾಳೆ. ಸುಂದರವಾಗಿ ಚಂದವಾಗಿ ಚೈನೀಸ್ ಸೈಜ್ ಅಷ್ಟೇ. ಲೆಟ್ಸ್ ಗೋ. ಮುಟ್ಟಣ. ಹಾಯ್ ಮೇಡಮ್. ಹಾಯ್ ಹಾಯ್. ಶುರು ಮಾಡ್ಲಿ. ಮಾತಾಡ್ಲಾ? ನನ್ನ ಮಾತೇ ಬರಲ್ಲ, ಮಾತೇ ಆಡಲ್ಲ ಅಂತೀರಾ? ಈಗ ವೈಶಾಲಿಗೆ ಬಂದಿದ್ದೀವಿ, ವೈಶಾಲಿ ರೆಸ್ಟೋರೆಂಟ್. ವಿಡಿಯೋ ಮಾಡೋದು ಒಂದೇ 80 ಕಳ್ಬಿಟ್ಟಿದಾರವ. ಮಾತಾಡಿ. ಓಕೆ, ಈಗ ಸ್ಟಾರ್ಟ್ ಮಾಡ್ಲಾ? ಇಲ್ಲ, ಈ ಕಂಟಿನ್ಯೂಟಿ. ಸೊ ಗೈಸ್ ಈಗ ವೈಶಾಲಿಗೆ ಬಂದಿದ್ದೀವಿ. ವೈಶಾಲಿ ಅಂತಂದ್ರೆ ಹುಡುಗಿ ಹೆಸರು, ಬಟ್ ರೆಸ್ಟೋರೆಂಟು. ನಾವು ಕಾಲ್ ಸೊಪ್ಪು ತಿಂತಾ ಇದೀವಿ. ನನ್ನ ಕಾಲ್ ನೋಡಿ ಎಷ್ಟು ಉದ್ದಕ್ಕಿದೆ. ನಾವು 3 ಜನ ಕಾಲಿರೋರು, ಇವರಿಬ್ರು ಕಾಲ್ಲೆಸ್, ನೀವು ಬೋನ್ಲೆಸ್. ನಮ್ಮಿಬ್ಬರಿಂದ ಒಂದು ನಿಖಿಲ್ ರವೀಂದ್ರ ಅವರೊಂದು, ಕಾಲ್ ಸೂಪ್ ಮಾತ್ರ ಇಲ್ಲಿಗೆ ಬಂದಿದೀವಿ. ಕಾಲ್ ಸೂಪ್ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು. ನಿಶಿನ್ ಕಾಲ್ ಸೂಪ್ ಕುಡ್ಸಿದ್ರೆ ದಪ್ಪ ಆದೇನೋ ಅಂತ. ಎಲ್ಲರಿಗೂ ನಾನು ದಪ್ಪ ಮಾಡೋದೇ ಚಿಂತೆ. ಪೂಜನ್ ಡ್ರೆಸ್ ಹಾಕೊಂಡು ನೋಡಿ ಗೈಸ್, ತೋರ್ಸ್ಬಿಡಪ್ಪ. ತೋರಿಸ್ದೆ. ಅವ್ರವ್ರನ್ನ ವರ್ಣನೆ ಮಾಡ್ಕೋತಾ ಇದ್ದಾರೆ. ಹೇಳ್ಬೋದು ಗೊತ್ತಿರೋ ವಿಷಯ ಅದು. ನಗು ಪೂಜಾ. ಈಗ ಯಾರ್ಯಾರು ಆರ್ಡರ್ ಮಾಡಿದ್ದಾರೆ ಅಂತ ರಿಪೀಟ್ ಮಾಡ್ತಾ ಇದೀವಿ ನಾವು. ಮದನ್ ಹಾಗೂ ನಿಖಿಲ್ ಅವರು 2 ಮಟನ್ ಬಿರಿಯಾನಿ ಹೇಳಿದ್ದಾರೆ. ಬೇರೆ ಒಬ್ರು ಸಿಪಾಯಿ ಹೋಟ್ಲು ಬಂದಿದ್ದೀವಿ. ಜಸ್ಟ್ ಫಾರ್ ಕಾಲ್ ಸೂಪ್ ಅಷ್ಟೇ. ನಾನು ಮತ್ತೆ ನಿಶಾ ಒಂದು ಬಿರಿಯಾನಿ ರೈಸು, ಅದಕ್ಕೆ ಸ್ಟಾರ್ಟರ್ಸು ಒಂದು ಪೆಪ್ಪರ್ ತಗೊಂಡಿದ್ದೀವಿ. ಹಾಗೆ ನೀವು ಇನ್ನೊಂದೇನೋ ತಗೊಂಡ್ರೆ ಲೈನ್ ಹೋಗಿದ್ದಾರೆ. ಮುತ್ತಣ್ಣ 7 ಬಟರ್ ನಾನು, ಒಂದು ಹೈದರಾಬಾದ್ ಕರಿ, ಒಂದ್ 3 ಪೆಪ್ಸಿ, ಒಂದ್ ಮುದ್ದೆ, ಆ ಪ್ರೈಸು ಅಷ್ಟೆಲ್ಲ ನಿಮ್ಗೆ ಬ್ರೋ? ನಿಮ್ಗೆ ಹೊಟ್ಟೆ ಸಿ ಅಂತಿದ್ರಲ್ಲ, ಇಷ್ಟು ಹೇಳಿದೀವಿ, ತಿನ್ಕೋಬೇಕು. ನಮ್ ಪೂಜಾ ಸೋಲೆ ಕಬಾಬ್, ಸೋಲೆ ಪಿಕ್ಚರ್ ತೆಗ್ದಿರಲ್ಲ ರಾನ್ನೂರದಲ್ಲಿ, ಅದಕ್ಕೆ ಸೋಲೆ ವೆಜ್ ಬಿರಿಯಾನಿ, ಮತ್ತೆ ಇನ್ಯಾಕ್ ಮೇಲೆ ನೋಡ್ತಾ ಅರ್ಧ ಗಂಟೆ ನೋಡ್ತಾನೆ ಇದೆಯಪ್ಪ. ಏನ್ ಮಾಡೋದು ನಿಶಾ? ಪೂಜೆ ಕೈ ಇದ್ರೆ ಒಳ್ಳೆ ಮಜಾ. ಹೌದಾ? ಆದ್ರೆ ಪೂಜೆ ಕೈ ಕಡೆ ನಗು ಇರುತ್ತೆ. ನಿಮ್ಗೆ ಟಾರ್ಚರ್ ಕೊಡ್ತೀನಂತೆ. ನಗು ಮುಖದ ಒಡತಿ. ಯಾರು ಹೇಳಿದ್ರೆ ಕರ್ಕ ಬನ್ನಿ ಅವ್ರನ್ನ. ಸೊ ಗಾಯ್ಸ್ ಈಗ ನಮ್ಮ ಪೂಜಾ ಅವ್ರ ಮನೆಯಲ್ಲಿ ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲಾರ್ಗು ಚಿತ್ರಾನ್ನ ಬಿಡಿಸಿದ್ಲು. ಇವಳೆ ಬೆಳಗ್ಗೆ ಎದ್ದು ಅಡುಗೆ ತಿಂಡಿ ಮಾಡಿದಾಳೆ. ಥ್ಯಾಂಕ್ಸ್ ಪೂಜಾ. ತಿಂಡಿ ಅನ್ನಲ್ಲ, ತಿಂಡಿ ಅಡುಗೆ ತಿಂಡಿ ಎಲ್ಲ ಸ್ವಲ್ಪ ಬಾಯಿ ತೊದತದ, ಏನು ಮಾಡೋಕ್ಕಾಗಲ್ಲ. ನಿಶಾ ಅವರು ತುಂಬಾ ಬೇಗ ಎದ್ದಿದ್ರಿ ಇವತ್ತು. ಮಧು ಬರ್ತೀಯಾ? ಬಾಯ್ 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 ಬಾಯ್. ಈಗ ನಮ್ಮ ಭಾವನ್ ಕರ್ಕೊಂಡು ಏನ ಹೆಂಗೋ ಮಳೆಗಾಲದಲ್ಲಿ ಹೆಂಗೋ ಸರೋಗಿತ್ತು. ಮಳೆ ಊದಿ 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 ನೀಟಾಗಿ ಅವೇ ಬೆಳ್ಕೋತಾ ಇದ್ದಾವೆ. ಈಗ ನೀರು ಬಿಡಬೇಕು. ಆ್ಯಂಡ್ ನಾವು ಇದು ನೆಟ್ಟೇ ಇರಲಿಲ್ಲ ಗೈಸ್. ನೋಡಿ ಟೊಮೊಟೊ ಬಂದಿದೆ ನಮ್ಮ ಮನೆಗೆ. ಆಗಲೇ 1-2 ಹಣ್ಣು ಕೂಡ ಆಗಿದೆ. ಎಲ್ಲ ಗಿಡಗಳೆಲ್ಲ ಸ್ವಲ್ಪ ಒಣಗೋಗಿದ್ದೋ, ಈಗೆಲ್ಲ ನೀಟಾಗಿ ರೆಡಿ ಆಗಿದೆ. ಈಗೆಲ್ಲ ಚಿಗ್ರೆ ಬೀಳ ಫುಲ್ಲೆಲ್ಲ ಹೋಗ್ಬಿಡಿತ್ತು. ಈ ರೋಸು ಈಜು ಎಲ್ಲ ಏನು ಮಾಡೋಕ್ಕಾಗಲ್ಲ. ಇದೊಂದು ಗಿಡ ಇದೆ ನೋಡಿ, ಎಷ್ಟು ಹರಡ್ಕೋತೈತೆ ಅಂತಂದ್ರೆ ಇಲ್ಲಿಂದ ಅಲ್ಲಿ ಗಂಟೆ ಬೇಕಾದ್ರೆ ಹೋಗ್ಬಿಡುತ್ತೆ. ಎಲ್ಲ ಕಡೆ ಸಿಕ್ಕಾಬಿಟ್ಟೆ ಹರಡ್ಕೊಂಡಿದ್ದೆ. ಈಗ ಬೆಂಗಳೂರಿಗೆ ಹೋಗ್ಬೇಕು, ನೀರು ಹಾಕ್ಬಿಟ್ಟು ಬೆಂಗಳೂರಿಗೆ ಹೋಗೋಣ ಅಂತ ವೇಟ್ ಮಾಡ್ತಾ ಇದ್ದೆ. ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಿದ ತಕ್ಷಣ ಫಸ್ಟು ಇಷ್ಟ ಆಗಿದ್ದೇನು ಅಂತಂದರೆ ಕ್ರೇವಿಂಗು. ಹೊಟ್ಟೆ ಕ್ರೇವಿಂಗ್ ಆಯ್ತಾಯಿತು. ಗೋಬಿ ತಿನ್ನಬೇಕು ಅಂತ. ಯಾರ್ದು ಹೇಳಿ ಗೋಬಿ? ನಮ್ಮ ಗಂಗಣ್ಣಂದು. ಗಂಗಣ್ಣ
ಈ ಅದತ್ರ ಈ ದೇಹ ಅರ್ಧ ಬೆಳೆದಿರೋದೇ ಇಲ್ಲಿ ಗೋಬಿ ಎದೆ ತಿಂದಿದ್ದೀನಿ ನಮ್ಮ ಅಪ್ಪ ರೂಢಿ ಮಾಡ್ಬಿಟ್ಟಿದ್ರು ನನಗೆ. ಅವ್ರ ಅಪ್ಪ ಮಗ ಎಲ್ಲಿ ಕೈ ಅನ್ಕಂಬಿಂದ ಬಿಟ್ಟಿರು. ಅಪ್ಪ ಮಗ ಅಂತ ಇವತ್ತವರೆಗೂ ಅವ್ರನ್ನ ಗೊತ್ತಾಗೇ ಇಲ್ಲ ಯಾಕುವ. ನೋಡಿ ಈಗ ಹೇಳ್ತಾವ್ರೆ ನಮ್ಮ ಅಪ್ಪನ ಕ್ಲೋಸ್ ಫ್ರೆಂಡ್ ಗಾಯ್ಸ್. ನಮ್ಮ ಅಪ್ಪ ಇಲ್ಲೊಂದ್ ಸ್ವಲ್ಪ ಟಾನಿಕ್ ಹಾಕೊಂಡ್ ಬಂದು ಇಲ್ಲಿ ಗೋಬಿಗೆ ಎಲ್ಲರೂ ಕೊಡ್ಸೋರು. ಇವರು ಅವರ ಮಡದಿ ಸಾಗಣೆ ಮಾಡ್ತಾರೆ ಗಾಯ್ಸ್. ನಮ್ಮ ಏರಿಯಾ ಫೇಮಸ್ ರಾಜಗೋಪಾಲ್ ನಗರ ಫೇಮಸ್ ಗೋಬಿ ಗಂಗಣ ಅಂತಾನೆ ಹೆಸರಿಟ್ಟಿದೀವಿ ಅವ್ರಿಗೆ. ಮಕ್ಕಳು ಇಬ್ರು ಅವ್ರೆ. ಒಬ್ಬ ನೋಡಿರ್ತೀರ ನೀವು, ವರುಣ ಅಂತ ಒಬ್ಬ ಉದ್ದಕ್ಕವನೆ, ಅವನು ಇನ್ನೊಬ್ಬ ವಿನೋದ ಅಂತ ಕುಳ್ಳುಕವನೆ ಅವನು. ಈ ಏರಿಯಾದಲ್ಲಿ ಯಾರು ಇದ್ದಾರೆ ಎಲ್ಲ ಬಂದು ಇಲ್ಲಿ ಗೋಬಿ ತಿನ್ಪಡಿ ಗಾಯ್ಸ್ ಸ್ನಾನ ಮಾಡ್ತಾರೆ. ಅಂಕಲ್ ಸಾಕು, ದೇವ್ರು ಕೊಟ್ಟಷ್ಟು ಆಸೆ ಬೀಳ್ಬಾರ್ದು. ಎಷ್ಟು ಸಿಕ್ಕಿದೆ ಅಷ್ಟೇ. ಗಾಯ್ಸ್ ಈಗ ಟೈಮು 10 ಗಂಟೆ.